ಎನ್ಫೇಸ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎನ್ಫೇಸ್ ಸೋಲಾರ್ ಸಿಸ್ಟಂನಲ್ಲಿ ಉತ್ಪಾದನಾ ಸಿಟಿ ಮತ್ತು ಬಳಕೆಯ ಸಿಟಿ ಅನ್ನು ಹೇಗೆ ಇನ್ಸ್ಟಾಲ್ ಮಾಡುವುದು ಎಂಬುದರ ಕುರಿತು ಕಲಿಯುತ್ತಿದ್ದೇವೆ. 1% ನಿಖರತೆಯೊಂದಿಗೆ ಸುಲಭ ಇನ್ಸ್ಟಾಲೇಷನ್ ಎನ್ಫೇಸ್ ಸಿಟಿ ಸ್ಪ್ಲಿಟ್ ಕೋರ್ ಆಗಿರುತ್ತವೆ. ಸಿಟಿಗಳು 3 ಮೀಟರ್ ತಂತಿಗಳೊಂದಿಗೆ ಬರುತ್ತವೆ ಮತ್ತು 200 ಎಂಪೈರ್ಗೆ ರೇಟ್ ಮಾಡಲಾಗಿವೆ. ಸೂಕ್ತವಾದ ಕೇಬಲ್ ಗಾತ್ರವನ್ನು ಬಳಸಿಕೊಂಡು ತಂತಿಗಳನ್ನು 200 ಮೀಟರ್ ವರೆಗೆ ವಿಸ್ತರಿಸಬಹುದು. ಐಕ್ಯೂ ಗೇಟ್ವೇ ಮೀಟರ್ನೊಂದಿಗೆ 2 ಸಿಟಿಸ್ ಬರುತ್ತವೆ. ಸಿಂಗಲ್ ಫೇಸ್ ಸಿಸ್ಟಮ್ಗೆ 2 ಸಿಟಿಗಳು ಸಾಕು, ಒಂದು ಉತ್ಪಾದನಾ ಮೇಲ್ವಿಚಾರಣೆಗೆ ಮತ್ತು ಇನ್ನೊಂದು ಬಳಕೆಯ ಮೇಲ್ವಿಚಾರಣೆಗೆ. 3 ಫೇಸ್ ಸಿಸ್ಟಮ್ಗೆ ಒಟ್ಟು 6 ಸಿಟಿಗಳು ಬೇಕಾಗುತ್ತವೆ, 3 ಉತ್ಪಾದನೆಗೆ ಮತ್ತು 3 ಬಳಕೆಗೆ. ಹೆಚ್ಚುವರಿಯಾಗಿ 4 ಸಂಖ್ಯೆಗಳನ್ನು ಖರೀದಿಸಬೇಕಾಗುತ್ತದೆ. ಗೃಹ ಬಳಕೆ ಮತ್ತು ರಫ್ತು ರಹಿತ ಆಪರೇಟಿಂಗ್ ಪ್ಲಾಂಟ್ ಅನ್ನು ಮೇಲ್ವಿಚಾರಣೆ ಮಾಡಲು ಉತ್ಪಾದನೆ ಮತ್ತು ಬಳಕೆ 2 ಸಿಟಿಗಳು ಕಡ್ಡಾಯವಾಗಿದೆ. ಐಕ್ಯೂ ಗೇಟ್ವೇ ಟರ್ಮಿನಲ್ಗಳ ಸನಿಹದ ನೋಟ ಇಲ್ಲಿದೆ. ಇವು ವೋಲ್ಟೇಜ್ ಟರ್ಮಿನಲ್ಗಳು, ಇವು ಸಿಟಿ ಟರ್ಮಿನಲ್ಗಳು. ಟರ್ಮಿನೇಷನ್ ಪ್ರಾರಂಭಿಸುವ ಮೊದಲು ಫ್ಲಾಪ್ ಮೇಲಿರುವ ಲೇಬಲ್ ಅನ್ನು ನೋಡಿ. ಎಡದಿಂದ ಮೊದಲ 6 ಟರ್ಮಿನಲ್ಗಳು, ಮೇಲಿನ 3 ಮತ್ತು ಕೆಳಗಿನ 3 ಟರ್ಮಿನಲ್ಗಳು L1, L2 ಮತ್ತು L3 ಹಂತಗೆ ಉತ್ಪಾದನಾ ಸಿಟಿ ಟರ್ಮಿನಲ್ಗಳಾಗಿವೆ. ಮುಂದಿನ 6 ಟರ್ಮಿನಲ್ಸ್, ಮೇಲಿನ 3 ಮತ್ತು ಕೆಳಗಿನ 3 L1, L2 ಮತ್ತು L3 ಹಂತಗೆ ಬಳಕೆಯ ಸಿಟಿ ಟರ್ಮಿನಲ್ಗಳು. ಮೇಲಿನ ಟರ್ಮಿನಲ್ಸ್ ಬಿಳಿ ಸಿಟಿ ತಂತಿಯನ್ನು ಮತ್ತು 1 ರಿಂದ ಕೆಳಗಿನ ಟರ್ಮಿನಲ್ಸ್ನಲ್ಲಿ ಬಣ್ಣವನ್ನು ಸಂಪರ್ಕಿಸಲಾಗುತ್ತದೆ. ಈಗ ಸಿಂಗಲ್ ಫೇಸ್ ಪ್ರೊಡಕ್ಷನ್ ಸಿಟಿ ಅಳವಡಿಕೆಯನ್ನು ನೋಡೋಣ. ಇದು ಸೋಲಾರ್ ಎಸಿಡಿಬಿಯ ಒಳಗಿನ ಕನೆಕ್ಷನ್ ಡಯಾಗ್ರಾಮ್ ಆಗಿದೆ. ಸೋಲಾರ್ನಿಂದ ಬರುವ ಇನ್ಪುಟ್ ಅನ್ನು ಟರ್ಮಿನಲ್ ಬ್ಲಾಕ್ಗಳ ಸಹಾಯದಿಂದ ಐಕ್ಯೂ ರಿಪ್ಲೈ ಪಿವಿ ಸೈಡ್ ಅಲ್ಲಿ ಕನೆಕ್ಟ್ ಆಗಿದೆ. ರೂಫ್ನಿಂದ ಲೋಡ್ ಕಡೆಗೆ ಕರೆಂಟ್ ಹರಿವಾಗುತ್ತದೆ. ಉತ್ಪಾದನಾ ಸಿಟಿಯನ್ನು ಫೇಸ್ ವೈರ್ ಮೇಲೆ ಜೋಡಿಸಲಾಗುತ್ತದೆ ಮತ್ತು ಬಾಣದ ದಿಕ್ಕು ಲೋಡ್ ಕಡೆಗೆ ಅಥವಾ ಪ್ರವಾಹ ಹರಿಯುವ ದಿಕ್ಕಿನಲ್ಲಿರಬೇಕು. ನೀಲಿ ಮತ್ತು ಬಿಳಿ ಸಿಟಿ ತಂತಿಯನ್ನು ಐಕ್ಯೂ ಗೇಟ್ವೇ ಮೀಟರ್ ಮೂಲಕ ಉತ್ಪಾದನಾ ಸಿಟಿ ಟರ್ಮಿನಲ್ಸ್ I1 ಟರ್ಮಿನಲ್ಸ್ ಸಂಪರ್ಕಿಸಲಾಗುತ್ತದೆ. ಈಗ ಸಿಂಗಲ್ ಫೇಸ್ ಬಳಕೆ ಸಿಟಿ ಇನ್ಸ್ಟಾಲೇಷನ್ ನೋಡೋಣ. ಬಳಕೆಯ ಸಿಟಿಯನ್ನು ಸ್ಥಾನಗಳ ಮೇಲೆ ಜೋಡಿಸಬಹುದು. ಮೊದಲು ಸೋಲಾರ್ ಪ್ರೊಡಕ್ಷನ್ ಸ್ಥಾನಗೊಂಡಿದೆ, ಲೋಡ್ ಮಾಡಿ ಮತ್ತು ಎರಡನೆಯದಾಗಿ ಲೋಡ್ ಮಾತ್ರ ಸ್ಥಾನವನ್ನು ಲೋಡ್ ಮಾಡಿ. ಸೋಲಾರ್ ಪ್ರೊಡಕ್ಷನ್ ಸ್ಥಾನದೊಂದಿಗೆ ಲೋಡ್ ಅನ್ನು ನೋಡೋಣ. ಇದು ಹೋಮ್ ಲೋಡ್ ಪ್ಯಾನೆಲ್ ಆಗಿದ್ದು, ಇಲ್ಲಿ ಹೋಮ್ ಲೋಡ್ಗಳು ಗ್ರಿಡ್ ಮತ್ತು ಸೋಲಾರ್ ಮೇಲೆ ರನ್ ಆಗುತ್ತೆ. ನೆಟ್ ಮೀಟರ್ ಔಟ್ಪುಟ್ನ ಫೇಸ್ ವೈರ್ನಲ್ಲಿ ಸಿಟಿಯನ್ನು ಇನ್ಸ್ಟಾಲ್ ಮತ್ತು ದಿಕ್ಕು ಲೋಡ್ ಕಡೆಗೆ ಅಥವಾ ನೀವು ಕರೆಂಟಿನ ದಿಕ್ಕಿನಲ್ಲಿ ಹೇಳಬಹುದು. ಸೋಲಾರ್ ಮತ್ತು ಗ್ರಿಡ್ ಇಂಟರ್ ಕನೆಕ್ಷನ್ ಪಾಯಿಂಟ್ಗೆ ಮೊದಲು ನೆಟ್ ಮೀಟರ್ನ ಔಟ್ಪುಟ್ನಲ್ಲಿ ಸಿಟಿಯನ್ನು ಮೌಂಟಿಂಗ್ ಮಾಡುವ ಸೋಲಾರ್ ಉತ್ಪಾದನಾ ಸ್ಥಾನದೊಂದಿಗೆ ಲೋಡ್ ಆಗಿದೆ. ಸಿಟಿಯ ನೀಲಿ ಮತ್ತು ಬಿಳಿ ತಂತಿಗಳನ್ನು ಐಕ್ಯೂ ಗೇಟ್ವೇ ಮೂಲಕ ಬಳಕೆಯ ಸ್ಥಳದಲ್ಲಿ I1 ಟರ್ಮಿನಲ್ ಕನೆಕ್ಟ್ ಆಗುತ್ತದೆ. ಇದು ಲೋಡ್ ಮಾತ್ರ ಸ್ಥಾನ. ಇಲ್ಲಿ ಮನೆಯೊಳಗೆ ಹೋಗುವ ಲೋಡ್ ವೈರ್ ಮೇಲೆ ಸಿಟಿಯನ್ನು ಅಳವಡಿಸಲಾಗುತ್ತದೆ. ಸಿಟಿಯ ನೀಲಿ ಮತ್ತು ಬಿಳಿ ತಂತಿಗಳನ್ನು ಐಕ್ಯೂ ಗೇಟ್ವೇ ಮೂಲಕ ಬಳಕೆಯ ಸ್ಥಳದ I1 ಟರ್ಮಿನಲ್ಸ್ ಕನೆಕ್ಟ್ ಆಗುತ್ತೆ. ದಿಕ್ಕು ಲೋಡ್ ಕಡೆಗೆ ಅಥವಾ ನೀವು ಕರೆಂಟ್ ದಿಕ್ಕಿನಲ್ಲಿ ಹೇಳಬಹುದು. ಸೌರ್ ಮತ್ತು ಗ್ರಿಡ್ ಇಂಟರ್ ಕನೆಕ್ಷನ್ ಪಾಯಿಂಟ್ ನಂತರ ಲೋಡ್ ವೈರ್ ಮೇಲೆ ಸಿಟಿಯನ್ನು ಮೌಂಟಿಂಗ್ ಮಾಡುವ ಲೋಡ್ ಮಾತ್ರ ಸ್ಥಾನವಾಗಿದೆ. ಈಗ 3 ಹಂತದ ಉತ್ಪಾದನಾ ಸಿಟಿ ಇನ್ಸ್ಟಾಲೇಷನ್ ಮೂಲಕ ಹೋಗೋಣ. ಇದು ಒಂದೇ ಫೇಸ್ ನಂತಿದೆ. ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಏಕೈಕ ವಿಷಯವೆಂದರೆ ಹಂತವಾರು ಸಂಪರ್ಕ. ಇದು ಸೋಲಾರ್ ಎಸಿಡಿಬಿಯ ಒಳಗಿನ ಕನೆಕ್ಷನ್ ಡಯಾಗ್ರಾಮ್ ಆಗಿದೆ. ಸೋಲಾರ್ನಿಂದ ಬರುವ ಇನ್ಪುಟ್ ಅನ್ನು ಟರ್ಮಿನಲ್ ಬ್ಲಾಕ್ ಸಹಾಯದಿಂದ ಐಕ್ಯೂ ರಿಪ್ಲೇ ಪಿವಿ ಸೈಡ್ ಅಲ್ಲಿ ಕನೆಕ್ಟ್ ಆಗಿದೆ. ಚಾವಣಿಯಿಂದ ಲೋಡ್ ಕಡೆಗೆ ಕರೆಂಟ್ನ ಹರಿವಾಗುತ್ತದೆ. ಉತ್ಪಾದನಾ ಸಿಟಿಯನ್ನು ಫೇಸ್ ವೈರ್ ಮೇಲೆ ಜೋಡಿಸಲಾಗುತ್ತದೆ ಮತ್ತು ಬಾಣದ ದಿಕ್ಕು ಲೋಡ್ ಕಡೆಗೆ ಅಥವಾ ಪ್ರವಾಹ ಹರಿಯುವ ದಿಕ್ಕಿನಲ್ಲಿರಬೇಕು. ನೀಲಿ ಮತ್ತು ಬಿಳಿ ಸಿಟಿ ತಂತಿಯನ್ನು ಐಕ್ಯೂ ಗೇಟ್ವೇ ಮೀಟರ್ ಮೂಲಕ ಉತ್ಪಾದನಾ ಸಿಟಿ ಟರ್ಮಿನಲ್ಸ್ ಕನೆಕ್ಟ್ ಆಗುತ್ತದೆ. ನೀವು I1 ಟರ್ಮಿನಲ್ನಲ್ಲಿ L1 ಸಿಟಿ ವೈರ್ ಅನ್ನು, I2 ಟರ್ಮಿನಲ್ನಲ್ಲಿ L2 ಸಿಟಿ ವೈರ್ ಅನ್ನು ಮತ್ತು I3 ಟರ್ಮಿನಲ್ನಲ್ಲಿ L3 ಸಿಟಿ ವೈರ್ ಅನ್ನು ಕನೆಕ್ಟ್ ಮಾಡಿದರೆ ಎಂದು ಖಚಿತಪಡಿಸಿಕೊಳ್ಳಿ. ಈಗ 3 ಹಂತದ ಬಳಕೆಯ ಸಿಟಿ ಅಳವಡಿಕೆಯನ್ನು ನೋಡೋಣ. ಇದು ಹೋಮ್ ಲೋಡ್ ಪ್ಯಾನೆಲ್ ಆಗಿದ್ದು, ಇಲ್ಲಿ ಹೋಮ್ ಲೋಡ್ಗೂ ಗ್ರಿಡ್ ಮತ್ತು ಸೋಲಾರ್ ಮೇಲೆ ರನ್ ಆಗುತ್ತೆ.
ನೆಟ್ ಮೀಟರ್ ಔಟ್ಪುಟ್ನ ಫೇಸ್ ವೈರ್ನಲ್ಲಿ ಸಿಟಿಗಳನ್ನು ಇನ್ಸ್ಟಾಲ್ ಮಾಡಿ ಮತ್ತು ದಿಕ್ ಲೋಡ್ ಕಡೆಗೆ ಅಥವಾ ನೀವು ಕರೆಂಟಿನ ದಿಕ್ಕಿನಲ್ಲಿ ಹೇಳಬಹುದು. ಸೌರ್ ಮತ್ತು ಗ್ರಿಡ್ ಇಂಟರ್ ಕನೆಕ್ಷನ್ ಪಾಯಿಂಟ್ಗೆ ಮೊದಲು ನೆಟ್ ಮಿತ್ರನ ಔಟ್ಪುಟ್ನಲ್ಲಿ ಸಿಟಿ ಅನ್ನು ಅಳವಡಿಸುವುದು ಸೋಲಾರ್ ಉತ್ಪಾದನಾ ಸ್ಥಾನದೊಂದಿಗೆ ಲೋಡ್ ಆಗಿದೆ. ನೀಲಿ ಮತ್ತು ಬಿಳಿ ಸಿಟಿ ತಂತಿಗಳನ್ನು ಐಕ್ಯೂ ಗೇಟ್ವೇ ಮೀಟರ್ ಮೂಲಕ ಬಳಕೆ ಸಿಟಿ ಟರ್ಮಿನಲ್ಸ್ ಕನೆಕ್ಟ್ ಆಗುತ್ತದೆ. I1 ಟರ್ಮಿನಲ್ನಲ್ಲಿ L1 ಸಿಟಿ ವೈರ್, I2 ಟರ್ಮಿನಲ್ನಲ್ಲಿ L2 ಸಿಟಿ ವೈರ್ ಮತ್ತು I3 ಟರ್ಮಿನಲ್ನಲ್ಲಿ L3 ಸಿಟಿ ವೈರ್ ಅನ್ನು ಕನೆಕ್ಟ್ ಆಗಿರುವುದು ಖಚಿತಪಡಿಸಿಕೊಳ್ಳಿ. ಇದು ಲೋಡ್ ಮಾತ್ರ ಸ್ಥಾನ. ಇಲ್ಲಿ ಸಿಟಿಯನ್ನು ಮನೆಯೊಳಗೆ ಹೋಗುವ ಲೋಡ್ ತಂತಿ ಮೇಲೆ ಜೋಡಿಸಲಾಗುತ್ತದೆ ಮತ್ತು ದಿಕ್ಕು ಲೋಡ್ ಕಡೆಗೆ ಅಥವಾ ನೀವು ಕರೆಕ್ಟ್ ದಿಕ್ಕಿನಲ್ಲಿ ಹೇಳಬಹುದು. ನೀಲಿ ಮತ್ತು ಬಿಳಿ ಸಿಟಿ ತಂತಿಗಳನ್ನು ಐಕ್ಯೂ ಗೇಟ್ವೇ ಮೀಟರ್ ಮೂಲಕ ಬಳಕೆ ಸಿಟಿ ಟರ್ಮಿನಲ್ಸ್ ಕನೆಕ್ಟ್ ಆಗುತ್ತದೆ. ಸೋಲಾರ್ ಮತ್ತು ಗ್ರಿಡ್ ಅಂತರ್ ಸಂಪರ್ಕ ಬಿಡುವಿನ ನಂತರ ಲೋಡ್ ವೈರ್ ಮೇಲೆ ಸಿಟಿ ಅನ್ನು ಅಳವಡಿಸುವುದು ಲೋಡ್ ಮಾತ್ರ ಸ್ಥಾನವಾಗಿದೆ. I ಟರ್ಮಿನಲ್ನಲ್ಲಿ L1 ಸಿಟಿ ವೈರ್, I2 ಟರ್ಮಿನಲ್ನಲ್ಲಿ L2 ಸಿಟಿ ವೈರ್ ಮತ್ತು I3 ಟರ್ಮಿನಲ್ನಲ್ಲಿ L3 ಸಿಟಿ ವೈರ್ ಅನ್ನು ಕನೆಕ್ಟ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ.